ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ನೂತನ ವ್ಯಾವಹಾರಿಕ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜನ್ಮ ದಿನಾಂಕ 8/17/26 ಆಗಿದ್ದಲ್ಲಿ 2025ರ ಪರಿಣಾಮಗಳೇನು ಅನ್ನೋದನ್ನು ನೋಡೋಣ. ಸಂಖ್ಯೆ 8 ಶನಿ ಭಗವಾನರನ್ನು ಪ್ರತಿನಿಧಿಸುತ್ತದೆ. ನಿಮ್ಮದು ಈ ಸಂಖ್ಯೆ ಆಗಿದ್ದರೆ ತಾಳ್ಮೆ ಹಾಗೂ ಗಾಂಭೀರ್ಯದ ವ್ಯಕ್ತಿತ್ವ ಇರುತ್ತೆ, ಹಾಗೂ ಯಾವುದೇ ಕೆಲಸವನ್ನು ನಿಧಾನವಾಗಿ ಯೋಚಿಸಿ ಮಾಡುವ ಸ್ವಭಾವ ಇರುತ್ತೆ. ಸ್ವಲ್ಪ ಬೇಗನೆ ಆಯಾಸಗೊಳ್ತೀರಿ, ಸೋಮಾರಿತನ ಕೂಡ ಕಂಡುಬರುತ್ತೆ. ಮನಸ್ಸು ಬಹಳ ಬೇಗ ಚಂಚಲವಾಗಿಬಿಡುತ್ತೆ. ನೇರ ನಡೆನುಡಿಯ ನಿಮ್ಮ ಸ್ವಭಾವ ಬಹಳಷ್ಟು ಜನರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಇದರಿಂದ ನೀವು ಕೂಡ ಕೆಲವೊಮ್ಮೆ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ನ್ಯಾಯದ ಪರವಾಗಿ ನೀವು ನಿಲ್ತೀರಿ, ವಹಿಸಿಕೊಂಡ ಜವಾಬ್ದಾರಿಯನ್ನು, ಕೆಲಸಗಳನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಿರ್ವಹಿಸ್ತೀರಿ. ಜೀವನದಲ್ಲಿ ಯಶಸ್ಸನ್ನು ಕಂಡೇ ಕಾಣ್ತೀರಾದರೂ ಸ್ವಲ್ಪ ವಿಳಂಬವಾಗುತ್ತಷ್ಟೇ. ಇನ್ನು ನಿಮ್ಮ ಸಂಖ್ಯೆ 8 ಬೇರೆ ಬೇರೆ ಯಾವ ಸಂಖ್ಯೆಯೊಡನೆ ಸಂಬಂಧ ಹೊಂದಿದೆ ಅನ್ನೋದರ ಮೇಲೆ ಈ ಎಲ್ಲ ಸ್ವಭಾವಗಳಲ್ಲಿ ವ್ಯತ್ಯಾಸವಾಗುತ್ತೆ. ಇನ್ನು ಈ 2025 ಸಂಖ್ಯೆ 8ರ ವ್ಯಕ್ತಿಗಳಿಗೆ ಅನಿರೀಕ್ಷಿತ ಲಾಭಗಳನ್ನು ತಂದುಕೊಡಲಿದೆ. 100ಕ್ಕೆ 100% ವರ್ಷಪೂರ್ತಿ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಆಗೋದಿಲ್ಲವಾದ್ರೂ ಉದ್ಯೋಗಿಗಳಿಗೆ ಅನುಕೂಲಕರವಾಗಿದೆ. ವ್ಯಾಪಾರಿಗಳಿಗೆ, ಕಂಪನಿಗಳ ಮಾಲೀಕರಿಗೂ ಕೂಡ ಸಾಕಷ್ಟು ಲಾಭವಿದೆ. ಆದರೆ ಉದ್ಯೋಗಿಗಳೇ ಆಗಲಿ, ವ್ಯಾಪಾರಿಗಳೇ ಆಗಲಿ ಕಷ್ಟಪಟ್ಟು ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡೋದಕ್ಕೆ, ಈಗ ಮಾಡ್ತಾ ಇರ್ತಕ್ಕಂತಹ ಕೆಲಸವನ್ನು ಬಿಟ್ಟು ಹೊಸ ಉದ್ಯೋಗವನ್ನು ಹುಡುಕಿಕೊಳ್ಳೋದಕ್ಕೆ, ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋದಕ್ಕೂ ಕೂಡ ಈ ವರ್ಷ ಸಕಾಲವಾಗಿರುತ್ತೆ. ಮೇಲಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಡುವೆ ಒಂದಿಷ್ಟು ಇರುಸುಮುರುಸು ಕಂಡು ಬಂದರೂ ಸಹ ನಂತರ ಎಲ್ಲವೂ ತಿಳಿಯಾಗುತ್ತೆ. ನಿಮ್ಮ ಆಪ್ತರು, ರಕ್ತ ಸಂಬಂಧಿಕರ ನಡುವಿನ ಬಾಂಧವ್ಯದಲ್ಲಿ ಒಂದಿಷ್ಟು ಕಿರಿಕಿರಿ, ಅಸಮಾಧಾನ ಕಂಡುಬರುತ್ತೆ. ವೈವಾಹಿಕ ಜೀವನದಲ್ಲಿಯೂ ಕೂಡ ಹೊಂದಾಣಿಕೆ ಅತ್ಯಗತ್ಯ ಆಗಿರುತ್ತೆ. ಸಂಖ್ಯೆ 8ರ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಶ್ರದ್ಧೆಯಿಂದ ಗಮನವನ್ನು ಹರಿಸಬೇಕಾಗತ್ತೆ. ಸಂಕಷ್ಟಗಳೇನಾದರೂ ಇದ್ದಲ್ಲಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ವೃದ್ಧರನ್ನು ಗೌರವಿಸಿ, ಕಾರ್ಮಿಕರಿಗೆ, ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ. ಶುಭವಾಗಲಿ.